Good morning, dear students. Welcome back to our biology class. Today's class regarding about the characteristics of living world. See, actually, in our previous classes, we have discussed about the living organism. See, the living organism, it is a state of being alive. Okay. See, ಏನಂತ ನೋಡಿದ್ವಿ ನಾವು ಹಿಂದಿನ ಕ್ಲಾಸ್ ಒಳಗಡೆ ಲಿವಿಂಗ್ ಆರ್ಗಾನಿಸಮ್. ಒಂದು ಆರ್ಗಾನಿಸಮ್ ಅದು ಆರ್ಗಾನಿಸಮ್ ಲಿವಿಂಗ್ ಅದನ್ನು ಇಲ್ಲೋ ಅಂತ ಹೇಳಿ ನಾವು ಯಾವ ರೀತಿ ನೋಡಬೇಕು ಅಂತಂದ್ರೆ ಸಮ್ ಕ್ಯಾರೆಕ್ಟರ್ಸ್ ಏನಿರಬೇಕು ಅದರೊಳಗಡೆ ಪ್ರೆಸೆಂಟ್ ಇರಬೇಕು. ಹೌದಾ? ಆಕ್ಚುಲಿ ಆಸ್ ಐ ಟೋಲ್ಡ್ ಇನ್ ಯುವರ್ ಪ್ರಿವಿಯಸ್ ಕ್ಲಾಸಸ್, ದ ಲಿವಿಂಗ್ ಆರ್ಗಾನಿಸಮ್ ಈಸ್ ಅ ಸೆಲ್ಫ್ ರೆಪ್ಲಿಕೇಟಿಂಗ್. ಹೌದಾ? ಪುನರಾವರ್ತಕ ಆಗಬೇಕು, ಆಮೇಲೆ ಎವಾಲ್ವಿಂಗ್ ಆಗಬೇಕು ಅಂತಂದ್ರೆ ವಿಕಾಸ ಆಗಬೇಕು, ಆಸ್ ವೆಲ್ ಆಸ್ ದ ಸೆಲ್ಫ್ ರೆಪ್ಲಿಕೇಟಿಂಗ್. ಹೌದಾ? ನಿಯಂತ್ರಣಕ್ಕೆ ಒಳಪಡಬೇಕು, ರೆಗ್ಯುಲೇಟಿಂಗು ಆಗಬೇಕು. ಸೊ ಅಂಥ ಆರ್ಗಾನಿಸಮ್ಸ್ಗೆ ನಾವೇನಂತ ಹೇಳಬೇಕು? ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಹೇಳಬೇಕು. ಹೌದಾ? ಅಂಡ್ ಆಲ್ಸೋ ಇಟ್ ಈಸ್ ಅ ಕೆಪೇಬಲ್ ಆಫ್ ರೆಸ್ಪಾಂಡಿಂಗ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಹೌದಾ? ಒಂದೇನಾದ್ರು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಕರಿತೀವಿ ನಾವು. ಹೌದಾ? ನಮ್ಮನ್ನ ಯಾರಾದರೂ ಒಂದು ಟಚ್ ಮಾಡಿದ್ರೆ ಏನಾಗಬೇಕು? ನಾವು ಅದಕ್ಕೆ ನಾವು ಪ್ರತಿಕ್ರಿಯೆ ಮಾಡಬೇಕು. ಹೌದಾ? ಸೊ ಆ ರೀತಿ ಏನಾಗುತ್ತಂತ ಇಟ್ ಈಸ್ ಆಲ್ಸೋ ಕೆಪೇಬಲ್ ಆಫ್ ರೆಸ್ಪಾಂಡಿಂಗ್ ಟು ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ. ಓಕೆ. ಸಿ ದ ಲಿವಿಂಗ್ ಆರ್ಗಾನಿಸಮ್ ಇಟ್ ಈಸ್ ಅ ಸ್ಟೇಟ್ ಆಫ್ ಬೀಯಿಂಗ್ alive. And also we have studied about the biodiversity. What is biodiversity actually? It is one of the variety and variability among the organisms. That is the important. The variety and variability. So this is about the living organism and about the life. Okay, life is a unique process. So that because of it is a complex organization of the ions and molecules. ಹೌದಾ? ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ ಇರ್ತಾವೆ, ಅಣುಗಳು ಇರ್ತಾವ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಲೈಫ್ ಈಸ್ ಅ ಯುನಿಕ್ process and complex organization in ions and molecules, and also which performs a chemical organization, means the sum of the chemical reactions, and which is in order to bring a life activities, and it is also called living activities. So ಒಂದು ಲೈಫ್ ಆಗಬೇಕು ಅಂತಂದ್ರೆ ಅಲ್ಲಿ ಏನು ಬೇಕ್ರಿ? chemical reactions ಆಗಬೇಕು. So the life is a unique and the complex organization of the ions and molecules. Okay, and the next class about the characteristics of the living organism. ಹೌದಾ? ನಾವು ಪರ್ಟಿಕ್ಯುಲರ್ಲಿ ಒಂದು ಜೀವಿ ಅದಕ್ಕೆ ಜೀವ ಇದೆ ಇಲ್ಲ ಅಂತ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಸಮ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಅದಾವ್ರಿ. ಹೌದಾ? ಸೊ ಫಾರ್ ಎಕ್ಸಾಂಪಲ್, ನಾನೇ ಒಂದು ಜೀವಿ ಅಂತ ತಿಳ್ಕೊರಿ. ಹೌದಾ? ನಾನು ಜೀವಂತ ಅದೀನಿ ಅಥವಾ ನನಗೆ ಜೀವ ಇದೆ ಅಂತ ನಾವು ಹೆಂಗೆ ಕಂಡ್ಕೋಬೇಕು ಅಂತಂದ್ರೆ ಸಮ್ ಯುನಿಕ್ ಕ್ಯಾರೆಕ್ಟರ್ಸ್ ಇರ್ಬೇಕ್ರಿ ನನ್ನೊಳಗಡೆ. ಹೌದಾ? ಫಾರ್ ಎಕ್ಸಾಂಪಲ್, ಒಂದು ಆಬ್ಜೆಕ್ಟ್. ಹೌದಾ? ನಾನ್ ಲಿವಿಂಗ್ ಥಿಂಗ್ ತಗೋರಿ. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ತಗೋರಿ. ಹೌದಾ? ನಾವು ಸ್ಯಾಂಡ್ ಅದು ಲಿವಿಂಗ್ ಆರ್ಗಾನಿಸಮ್ ಅಂತ ಹೇಳ್ಬೋದು? ಹೇಳಕ್ಕಾಗಂಗಿಲ್ಲ, ಬಿಕಾಸ್ ಆಫ್ ದಟ್ ಇಸ್ ದ ನಾನ್ ಲಿವಿಂಗ್ ಆಬ್ಜೆಕ್ಟ್. ಹಂಗಾದ್ರೆ ಈ ಒಂದು ಲಿವಿಂಗ್ ಆರ್ಗಾನಿಸಮ್ ಐತಿ ಅಂತ ಹೇಳಬೇಕು ಅಂತಂದ್ರೆ ಇಟ್ ಹ್ಯಾಸ್ ದ ಸಮ್ ಆಫ್ ದ ಯುನಿಕ್ ಕ್ಯಾರೆಕ್ಟರ್ಸ್. ಹೌದಾ? ಸೊ ಹಿಯರ್ and in this class we have to discussing about the some of the important characteristics of the living organism. So we have question here, the one question about the living organism: what are the characteristics of living organism? Listen, see, what are the characteristics of living organisms? ಓಕೆ, ಇಲ್ಲಿ ನೋಡ್ರಿ, ಒಂದು ಲಿವಿಂಗ್ ಆರ್ಗಾನಿಸಮ್ ಒಳಗಡೆ ಒಂದು ಬೇರೆ ಬೇರೆ ರೀತಿಯಾದಂತ ಕ್ಯಾರೆಕ್ಟರ್ಸ್ ಅದಾವೆ. ಸೊ ಆ ಕ್ಯಾರೆಕ್ಟರ್ಸ್ ಇಂದ ನಾವು ಒಂದು ಜೀವಿ ಒಳಗಡೆ ಜೀವ ಇದೆ ಅಂತ ನಾವು ಹೇಳ್ಬೋದು. ಹೌದಾ? ಸಿ ಯಾವ್ಯಾವ ಅಂತಂದ್ರೆ ಅವು, ಫಸ್ಟ್ ಒನ್ ಗ್ರೋತ್. ಹೌದಾ? ಒಕ್ಕೋತಿದ್ದಕ್ಕ ಸಿ ಗ್ರೋತ್ ಅಂತಂದ್ರೆ ಏನ್ರಿ? ಬೆಳವಣಿಗೆ. ಹೌದಾ? ನಾವು ಕನ್ನಡ ಒಳಗೆ ಏನಂತ ಕರಿತೀವಿ? ಬೆಳವಣಿಗೆ ಅಂತ ಕರಿತೀವಿ. ಹೌದಾ? ಗ್ರೋತ್ ಆಗ್ಲೇಬೇಕು. ಫಾರ್ ಎಕ್ಸಾಂಪಲ್, ಹೌದಾ? ಇಲ್ಲಿ ನೋಡ್ರಿ, ಗ್ರೋತ್ ಮೀನ್ಸ್ ನಂದು ಹೈಟ್ ಎಷ್ಟು ಇರ್ಬೋದು? 5.2 ಇರ್ಬೋದು. ನಿಮ್ದು ಹೈಟ್ ಎಷ್ಟು ಇರ್ಬೋದು? ಸೊ 4.9, 5.2 ಸಮಥಿಂಗ್. ಹೌದಾ? ಹಂಗಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಗ್ರೋತ್ ಆಗ್ಲೇಬೇಕು. ಸೊ ಗ್ರೋತ್ ಆಗ್ತಿತ್ತು ಅಂತಂದ್ರೆ ಒಂದು ಆರ್ಗಾನಿಸಮ್ ಒಳಗಡೆ, ಆ ಆರ್ಗಾನಿಸಮ್ ಅಂತ ನಾವೇನು ಹೇಳ್ಬೋದು? ದಟ್ ಇಸ್ ದ ಲಿವಿಂಗ್ ಆರ್ಗಾನಿಸಮ್. ಫಾರ್ ಎಕ್ಸಾಂಪಲ್ ಸ್ಯಾಂಡ್ ತಗೋರಿ, ಅದು ಗ್ರೋತ್ ಆಗತ್ತಾ? ಹೌದಾ? ಅದನ್ನ ಆಮೇಲೆ ನೋಡೋಣ ಯಾವ ರೀತಿ ಅದ್ರ ಒಳಗಡೆ ಗ್ರೋತ್ ಆಗತ್ತದೆ. ದಟ್ ಇಸ್ ದ ನಾನ್ ಲಿವಿಂಗ್ ಥಿಂಗ್. ಹೌದಾ? ಸಿ ಹಿಯರ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್, ದಟ್ ಇಸ್ ದ ಗ್ರೋತ್. ಇನ್ ಕನ್ನಡ ದಟ್ ಇಸ್ ದ ಬೆಳವಣಿಗೆ. ಹೌದಾ? ಅಂಡ್ ದ ಸೆಕೆಂಡ್
reproduction. ಹೌದಾ? ಇಲ್ಲಿ ನೋಡ್ರಿ ಸೆಕೆಂಡ್ ಕ್ಯಾರೆಕ್ಟರ್ ಯಾವ್ದ್ರಿ? ಒಂದು ಆರ್ಗಾನಿಸಮ್ ಅದು ಲಿವಿಂಗ್ ಅದ ಅಂತ ನಾವು ಹೇಳಬೇಕು ಅಂತಂದ್ರ ದ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ ದಟ್ ಇಸ್ ದ ರೀಪ್ರೊಡಕ್ಷನ್. ಹೌದಾ? ಕನ್ನಡ ಒಳಗೆ ನಾವು ಏನಂತ ಕರಿತೀವಿ ರೀಪ್ರೊಡಕ್ಷನ್ಗೆ? ದಟ್ ಇಸ್ ದ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ. ಹೌದಾ? ಅಂಡ್ ದ ಥರ್ಡ್ ಕ್ಯಾರೆಕ್ಟರ್ ಮೆಟಾಬಾಲಿಸಮ್. ಯಾವ್ದ್ರಿ? ಮೆಟಾಬಾಲಿಸಮ್. ಹೌದಾ? ಚಯಾಪಚಯ ಕ್ರಿಯೆ. ಏನಂತ ಕರೀತಾರೆ ಅದಕ್ಕೆ? ಚಯಾಪಚಯ ಕ್ರಿಯೆ. ಚಯಾಪಚಯ ಕ್ರಿಯೆ. ಹೌದಾ? ಅಂಡ್ ದ ಫೋರ್ತ್ ಒನ್ cellular organization. cellular organization. ಹೌದಾ? ಇಲ್ಲಿ ಏನಾಗತ್ತಾ? ಅಂಗ ಮತ್ತು ಅಂಗಾಂಶಗಳ ರಚನೆ ಯಾವ ರೀತಿ ಆಗತ್ತ ಅಂತ ಹೇಳಿ. ಹೌದಾ? ನೋಡಿ ಒನ್ ಬೈ ಒನ್ ಆಮೇಲೆ ನಾವು ಡಿಸ್ಕಷನ್ ಮಾಡೋಣ್ರಿ. ಓಕೆ? See the first characteristic of the living organism, that is the growth, and the second one reproduction, and the third one is the metabolism, and the third character that is the cellular organization, that is the ಅಂಗ ಮತ್ತು ಅಂಗಾಂಶಗಳ ಬಗ್ಗೆ ಯಾವ ರೀತಿ ರಚನೆ ಆಗಿದೆ ಅಂತ ಹೇಳಿ ನಾವು ಇಲ್ಲಿ ಸ್ಟಡಿ ಮಾಡಬಹುದು. and the last characteristic of the living organism, that is the response to external stimuli. ಹೌದಾ? or response to stimuli. Okay, see these all are the characteristics. So here the response to external stimuli or nothing but the response to stimuli, it is nothing but the ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಹೌದಾ? ಸಿ these all are the important characteristics of the living organism. Okay, see the first one is growth, that is the ಬೆಳವಣಿಗೆ, and the reproduction, that is the ಸಂತಾನೋತ್ಪತ್ತಿ, and the third characteristic, that is the metabolism, ಚಯಾಪಚಯ ಕ್ರಿಯೆ, and the fourth one is cellular organization, that is the ಅಂಗ ಮತ್ತು ಅಂಗಾಂಶಗಳ ರಚನೆ, ಯಾವ ರೀತಿ ಸೆಲ್ಸ್ ಮೀನ್ಸ್ ಡೆವಲಪ್ ಆಗ್ತಾವ ಅಂತ ಹೇಳಿ. and the response to stimuli, that is nothing but the response to external stimuli, ಒಂದು ಪ್ರಚೋದನೆಗೆ ತಕ್ಕಂತ ಒಂದು ಪ್ರತಿಕ್ರಿಯೆಯನ್ನ ಏನ್ ಮಾಡಬೇಕು ಆ ಆರ್ಗಾನಿಸಮ್ ಕೊಡಬೇಕು. so these all are about the living organism. Those are the important characteristics of the living organism. Okay, don't worry, and here one by one we will discussing regarding about the character. so in that of the first one is growth. ಸಿ ಹಾಗಾದ್ರೆ ಗ್ರೋತ್ ಅಂತಂದ್ರೆ ಏನ್ರಿ? ಯಾವ ರೀತಿ ಬೆಳವಣಿಗೆ ಆಗಬೇಕು ಒಂದು ಲಿವಿಂಗ್ ಆರ್ಗಾನಿಸಮ್ ಒಳಗಡೆ? ಹೌದಾ? ಹಾಗಾದ್ರೆ ಹೌ ಕ್ಯಾನ್ ವಿ ಡಿಫೈನ್ ದ ಟರ್ಮ್ ಗ್ರೋತ್? ಹೌದಾ? ಗ್ರೋತ್ ಅನ್ನು ನಾವು ಯಾವ ರೀತಿ ಡಿಫೈನ್ ಮಾಡ್ತೀವಿ? ಸಿ ದ ಗ್ರೋತ್ ಇಟ್ ಇಸ್ ಒನ್ ಆಫ್ ದ permanent irreversible increase in the size of an organism. ಹೌದಾ? ಫಾರ್ ಎಕ್ಸಾಂಪಲ್ ಹೌದಾ ಗ್ರೋತ್ ಅಂತ ಅನ್ನೋದು ಏನ್ರಿ? ಫಾರ್ ಎಕ್ಸಾಂಪಲ್ ನಾವು ಹೈಟ್ ಆಗಿರ್ತೀವಿ. ಹೌದಾ? ನಮ್ಮ ಬೆಳವಣಿಗೆ ಆಗಿರತ್ತ ವಾಪಸ್ ನಾವು ಫಾರ್ ಎಕ್ಸಾಂಪಲ್ ಹೌದಾ ಈಗ ಒಬ್ಬರದ ಹೈಟ್ ಎಷ್ಟದ? ಅವ್ರದ್ದು ಹೈಟ್ 5.2 ಅದಂತ ಇಟ್ಕೋರಿ. ಹೌದಾ? ಅದು ವಾಪಸ್ ಕಡಿಮೆ ಆಗತ್ತಾ? 5 ಬರುತ್ತಾ? 4.9 ಆಗತ್ತಾ? ಆಗಂಗಿಲ್ಲ. ಸೊ ಇಟ್ ಈಸ್ ಅ ಇರ್ರಿವರ್ಸಿಬಲ್ ಪ್ರೋಸೆಸ್. ಸೊ ಇಟ್ ಈಸ್ ಅ ಪರ್ಮನೆಂಟ್ ಇರ್ರಿವರ್ಸಿಬಲ್ increase in the size of an organism. ಹೌದಾ? ಹೌದ್ರಿ? ಸಿ ಗ್ರೋತ್ in that of the first one, growth. What is the definition of the growth? See here the definition. The growth, it is a permanent, irreversible
irreversible increase in the size of an organism. ಹೌದಾ? ಬೆಳವಣಿಗೆ ಅನ್ನೋದನ್ನ ನೀವು ಯಾವ ರೀತಿ ಡೆಫಿನಿಷನ್ ಕೊಡಬಹುದ್ರಿ? ಸಿ ದಟ್ growth, it is a permanent irreversible increase in the size of an organism. ಹೌದಾ? ಅದು ಒಂದೇನದ ಪರ್ಮನೆಂಟ್ ಪ್ರೋಸೆಸ್ ಅದ, ಮತ್ತೆ ಅದನ್ನ ಏನ್ ಮಾಡಕ್ ಬರಂಗಿಲ್ಲ, ರಿವರ್ಸಿಬಲ್ ಮಾಡಕ್ ಬರಂಗಿಲ್ಲ. ಹೌದಾ? ಒಂದ್ ವೇಳೆ ನಮ್ದು ಹೈಟ್ 5.2 ಇತ್ತಂದ್ರ ಇನ್ನು ಇನ್ಕ್ರೀಸ್ ಆಗ್ಬೋದು ಹೊರತು ಅದು ಡಿಕ್ರೀಸ್ ಆಗಂಗಿಲ್ಲ. ಇಟ್ ಇಸ್ ಒನ್ ಆಫ್ ದ ಇನ್ಕ್ರೀಸಿಂಗ್ ಆರ್ಡರ್. ಹೌದಾ? So it is a permanent irreversible increase in the size of an organism, that is the growth. ಹಾಗಾದ್ರೆ ಇದು ಗ್ರೋತ್ ಎಲ್ಲ ಆರ್ಗಾನಿಸಮ್ಸ್ ಒಳಗಡೆ ಸೇಮ್ ಇರುತ್ತಾ ಆರ್ ಡಿಫ್ರೆಂಟ್ ಇರುತ್ತಾ? ಹೌದಾ? ಇಟ್ ಈಸ್ ಒನ್ ಆಫ್ ದ ಡಿಫ್ರೆಂಟ್ ಮೆಥಡ್ ಇನ್ ಎ ಡಿಫ್ರೆಂಟ್ ಆರ್ಗಾನಿಸಮ್ಸ್. ಹೌದಾ? ಬಟ್ ಹಿಯರ್ ದ ಒನ್ ಥಿಂಗ್, ದ ಗ್ರೋತ್ ಮೇನ್ಲಿ ಆಕರ್ಸ್ ಇನ್ ಅವರ್ ಸೆಲ್. ಹೌದಾ? ಮೀನ್ಸ್ ಬಾಡಿ ಸೆಲ್ಸ್, ಒಂದು ಏನ ಅಂತೀವಿ ಕನ್ನಡ ಒಳಗಡೆ ಕೋಶ ಅಂತ ಕರಿತೀವಿ. ಹೌದಾ? ಗ್ರೋತ್ ಮೇನ್ಲಿ ಎಲ್ಲಿಂದ ಆಗತ್ತಂತಂದ್ರ ಸೆಲ್ ಏನಾಗತ್ತ, ವಿಭಜನೆ ಆಗತ್ತ. ಹೌದಾ? ಸೆಲ್ ಡಿವಿಷನ್ ಆಗತ್ತ. ಸೊ ಆ ಕೋಶ ವಿಭಜನೆ ಆದ ನಂತರ ಏನಾಗತ್ತ, ಬೆಳವಣಿಗೆ ಸ್ಟಾರ್ಟ್ ಆಗತ್ತ. ಬಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದ ಗ್ರೋತ್, ಇಟ್ ಹ್ಯಾಸ್ ಟ್ವಿನ್ ಕ್ಯಾರೆಕ್ಟರ್ಸ್. ಏನಂತ ಹೇಳ್ತಾರ್ರಿ? ನಿಮ್ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿರೋ ಪ್ರಕಾರ ಈ ಬೆಳವಣಿಗೆ ಬರ್ತಲ್ಲ, 2 ಕ್ಯಾರೆಕ್ಟರ್ಸ್ ಅದಾವ್ರಿ. ಸೊ ಇಟ್ ಹ್ಯಾಸ್ ಟ್ವಿನ್ ಕ್ಯಾರೆಕ್ಟರ್ಸ್. ಹೌದಾ? 2 ಕ್ಯಾರೆಕ್ಟರ್ಸ್ ಮೇನ್ಲಿ ನಾವು ನೋಡ್ಬೇಕಾಗಿದ್ದು. ಹೌದಾ? ಯಾವ ಟ್ವಿನ್ ಕ್ಯಾರೆಕ್ಟರ್ಸ್? ಸಿ the twin characteristics of the growth see twin characteristics. One is increase in mass. It may be body mass or it may be biomass, and increase in the number of individuals. ಹೌದಾ? ಏನಂತ ಕರಿತೀವಿ? See here. In our textbook, they have mentioned about the growth. It has a twin characters. It has a 2 different characters. One is increase in mass, and the second one increase in the number of individuals. So here the mass, it is nothing but the body mass or it is a biomass. And increase in the number of individuals means here the growth, it helps to increase the number of individuals. Generation after generation. ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಇರಬಹುದು. So this is about the growth because of it is one of the permanent irreversible increase in the size of an organism. And here the some of the different examples about the growth regarding about the ಸೆಲ್ ಡಿವಿಷನ್. ಹೌದಾ? ಫಾರ್ ಎಕ್ಸಾಂಪಲ್ ನಾವು ಬಹಳಷ್ಟು ಏಕಕೋಶ ಜೀವಿಗಳನ್ನು ನೋಡಿದ್ದೀವಿ, ಬಹುಕೋಶ ಜೀವಿಗಳನ್ನು ನೋಡಿದ್ದೀವಿ. ಹೌದಾ? ಸೊ ಏಕಕೋಶ ಜೀವಿಗಳಂತಂದ್ರೆ ಏನ್ರಿ? ಫಾರ್ ಎಕ್ಸಾಂಪಲ್, ಹೌದಾ, ಏಕಕೋಶ ಅಂತಂದ್ರೆ ಏನ್ರಿ? ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಮಲ್ಟಿ ಸೆಲ್ಯುಲರ್ ಅಂತಂದ್ರೆ ಏನ್ರಿ? ಬಹುಕೋಶೀಯ ಜೀವಿಗಳು ಅಂತ ಕರಿತೀವಿ. ಸೊ ಹಿಯರ್ ದ ಯುನಿಸೆಲ್ಯುಲರ್ ಆರ್ಗಾನಿಸಮ್ ಅಂಡ್ ದ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್, the growth which is means those organisms grows by cell division. ಹೌದಾ? ಸೆಲ್ ಡಿವಿಷನ್ ಇಟ್ ನಥಿಂಗ್ ಬಟ್ ದ ಕೋಶ ವಿಭಜನೆ. ಸೊ ಅದ್ರ ಒಳಗಡೆ ಏನಾಗುತ್ತಾ? ಕೋಶ ವಿಭಜನೆ ಆಗುತ್ತಾ. ಪರ್ಟಿಕ್ಯುಲರ್ ಸೆಲ್ ಒಳಗಡೆ ಕೋಶ ವಿಭಜನೆ ಆಗಿ ಒಂದು ಪರ್ಟಿಕ್ಯುಲರ್ ಆದ ಬೆಳವಣಿಗೆ ಏನಾಗುತ್ತಾ? ಆರ್ಗಾನಿಸಮ್ಸ್ ಒಳಗಡೆ ಆಗುತ್ತಾ. ಹೌದಾ? ಸಿ ಹಿಯರ್ the some of the different examples regarding about the growth. See here the multicellular organisms are grown by cell division. ಹೌದಾ? ಅಂತಂದ್ರೆ ಬಹುಕೋಶ ಜೀವಿಗಳು ಅಂತ ಕರಿತೀವಿ. ಅದನ್ನ ನೀವು ಲೋವರ್ ಕ್ಲಾಸಸ್ ಒಳಗಡೆ ಕಲ್ತಿರ್ಬೇಕು. ಹೌದಾ? ಅಬೌಟ್ ದ ಏಕಕೋಶ ಜೀವಿಗಳು ಇರ್ಬೋದು, ಬಹುಕೋಶೀಯ ಜೀವಿಗಳು ಇರ್ಬೋದು. ಹೌದಾ? ಹಿಯರ್ ದ ಫಸ್ಟ್ ಥಿಂಗ್ ಅಬೌಟ್ ದ ಅಂದ್ರೆ ಸಮ್ ಎಕ್ಸಾಂಪಲ್ಸ್. ಹೌದಾ? ಉದಾಹರಣೆ ಹೇಳ್ಬೇಕು ಅಂತಂದ್ರ ಫಸ್ಟ್ ಒನ್, ಫಾರ್ ಎಕ್ಸಾಂಪಲ್ multicellular ಆರ್ಗಾನಿಸಮ್. ಹಾಗಾದ್ರೆ ಯಾವ ನಾವು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ? ಯಾವ ಒಂದು ಜೀವಿಗಳ ಕೋಶಗಳು ಬಹಳಷ್ಟು ಕೋಶಗಳಿಂದ ಆಗಿರುತ್ತೆ. ಹೌದಾ? ಫಾರ್ ಎಕ್ಸಾಂಪಲ್
those organisms made up of more than one cell or more number of cells ಅಂತ ಹೇಳ್ಬೋದು. ಹೌದಾ, ಒಂದು ಜೀವಿ ಒಳಗಡೆ ಇರುವಂತ ಒಂದಕ್ಕಿಂತ ಹೆಚ್ಚು ಕೋಶಗಳು ಇತ್ತು ಅಂತಂದ್ರೆ ಅವಕ್ಕೆ ನಾವು ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಮೀನ್ಸ್ ಕನ್ಸಿಸ್ಟ್ ಆಫ್ more number of cells or more than one cell ಅಂತ ಕರಿಬಹುದು. ಹೌದಾ, ಸಿ ಬಹುಕೋಶೀಯ ಜೀವಿಗಳು ಅಂತಂದ್ರೆ ಏನ್ರಿ, those organisms consist of more number of cells or more than one cell. ಹಾಗಾದ್ರೆ ಫಾರ್ ಎಕ್ಸಾಂಪಲ್, ಹೌದಾ, ಫಾರ್ ಎಕ್ಸಾಂಪಲ್ ಅವರ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಮೋರ್ ನಂಬರ್ ಆಫ್ ಸೆಲ್ಸ್. ಹೌದಾ, ಹಂಗಂತಂದ್ರೆ ನಾವೇನ್ರಿ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ ಆಗ್ತೀವಿ, ಇನ್ಕ್ಲೂಡಿಂಗ್ ಲ್ಯಾಂಡ್ ಪ್ಲಾಂಟ್ಸ್ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಅಂಡ್ ಆಲ್ಸೋ ಫಂಗೈ. ಹೌದಾ, ಫಂಗಸ್ ರೀ. ಹೌದಾ, ಮಲ್ಟಿ ಸೆಲ್ಯುಲರ್ ಎಕ್ಸಾಂಪಲ್ಸ್ ಕೊಡ್ಬೋದು ಅಂತಂದ್ರೆ ಲ್ಯಾಂಡ್ ಪ್ಲಾಂಟ್ಸ್ ಇರ್ಬೋದು, ಹೌದಾ, ಮರ ಗಿಡಗಳು ಇರ್ಬೋದು, ದೆನ್ ಆನಿಮಲ್ಸ್ ಇರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಇರ್ಬೋದು, human beings as well as the fungi. ಹೌದಾ, ಏನಂತ ಹೇಳ್ತಾರೆ, multicellular organisms, those organisms consist of more number of cells or they have more than one cell. For example, land plants, animals, human beings and fungi. Okay, and here the multicellular organisms are grows by cell division. ಯಾವ ರೀತಿ ಗ್ರೋತ್ ಆಗುತ್ತೆ ಈ multicellular organism ಒಳಗಡೆ ಅಂತಂದ್ರೆ by cell division. ಹೌದಾ, ಕೋಶ ವಿಭಜನೆ ಅಂತ ಕರಿತೀವಿ. So here the growth means the multicellular organisms are grows by cell division. Okay, and the second about unicellular organisms. ಯುನಿಸೆಲ್ಯುಲರ್ ಆರ್ಗಾನಿಸಮ್. ಹೌದಾ, ಏಕಕೋಶೀಯ ಜೀವಿಗಳು. ಹಾಗಾದ್ರೆ ಬಹುಕೋಶೀಯ ಜೀವಿಗಳಲ್ಲಿನೂ ಬೈ ಸೆಲ್ ಡಿವಿಷನ್ ಆಗುತ್ತೆ ಅಂತಂದ್ರೆ ಯುನಿಸೆಲ್ಯುಲರ್ ಆರ್ಗಾನಿಸಮ್ ಒಳಗಡೆ ಮೇ ಅಕರ್ಸ್ ಬೈ ಸೆಲ್ ಡಿವಿಷನ್. ದೆನ್ ಕ್ಯಾನ್ ಯು ಗಿವ್ ದ ಎಕ್ಸಾಂಪಲ್ ಫಾರ್ ದ ಯುನಿಸೆಲ್ಯುಲರ್ ಆರ್ಗಾನಿಸಮ್? ಓಕೆ, ಸಿ ಹಿಯರ್ ದ ಯುನಿಸೆಲ್ಯುಲರ್, those organisms consist of only one cell or it has a single cell. Means consist of single cell. Those organisms have only a single cell. Those are nothing but the unicellular organism. ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. ಯಾವ ಜೀವಿಗಳಲ್ಲಿ ಒಂದೇ ಒಂದು ಸೆಲ್ ಇರುತ್ತಲ್ಲ ಅಂತವನ್ನ ನಾವೇನಂತ ಕರಿತೀವಿ, ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ. That is the unicellular organism. The organism consists of single cell or only one cell. For example here, example ನೋಡಿರ್ಬೋದು. ಹೌದಾ, ಅಮೀಬಾ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಹೌದಾ, ಯುಗ್ಲಿನ, ಪ್ಯಾರಾಮೀಸಿಯಂ, ಇವೆಲ್ಲ ಏನ್ರಿ ಏಕಕೋಶೀಯ ಜೀವಿಗಳು. ಹೌದಾ, ಕೇಳಿರ್ಬೋದು ನೀವು ಹೆಸರು. ಹೌದಾ, ಫಾರ್ ಎಕ್ಸಾಂಪಲ್ ಹಿಯರ್ ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ ಇರ್ಬೋದು ಅಂಡ್ ಬ್ಯಾಕ್ಟೀರಿಯಾ. ಹೌದಾ, ಈ ಎಲ್ಲ ಜೀವಿಗಳಲ್ಲಿ, ಹೌದಾ, ಈ ಎಲ್ಲ ಏಕಕೋಶೀಯ ಜೀವಿಗಳಲ್ಲಿ ಬೆಳವಣಿಗೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ಹಿಯರ್ ದ ಗ್ರೋತ್ ಆಕರ್ಸ್ ಮೀನ್ಸ್ ದ ಯುನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಆರ್ ಗ್ರೋಸ್ ಆಲ್ಸೋ ಬೈ ಸೆಲ್ ಡಿವಿಷನ್. ಏನಾಗುತ್ತಾ, ಸೆಲ್ ಡಿವಿಷನ್ ಆಗುತ್ತಾ, ಬಟ್ ಇದ್ರ ಒಳಗಡೆ ಏನಿರುತ್ತೆ, ಓನ್ಲಿ ಸಿಂಗಲ್ ಸೆಲ್ ಇರುತ್ತೆ. ದೋಸ್ ಆರ್ಗಾನಿಸಮ್ಸ್ ಕನ್ಸಿಸ್ಟ್ ಆಫ್ ಓನ್ಲಿ ಅ ಸಿಂಗಲ್ ಸೆಲ್. ಫಾರ್ ಎಕ್ಸಾಂಪಲ್ ಹಿಯರ್ amoeba, euglena, paramecium and bacteria. So this is the regarding about the growth occurs in multicellular organisms as well as the unicellular organism. And the next about the growth in plants. ಹೌದಾ, ಹಾಗಾದ್ರೆ ಪ್ಲಾಂಟ್ಸ್ ಒಳಗಡೆ ಯಾವ ರೀತಿ ಗ್ರೋತ್ ಆಗುತ್ತೆ, ಅನಿಮಲ್ಸ್ ಒಳಗಡೆ ಯಾವ ರೀತಿ ಗ್ರೋತ್ ಆಗುತ್ತೆ, is there any difference between the growth in that of the plants and animals? ಹೌದಾ, exactly. See here the plant, in plants this growth occurs continuously throughout their lifespan. ಹೌದಾ, ಏನಂತ ಹೇಳ್ತಾರೆ ಇಲ್ಲಿ, ಪ್ಲಾಂಟ್ಸ್ ಒಳಗಡೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಇಡೀ ಒಂದು ಪ್ಲಾಂಟು ತನ್ನ ಒಂದು ಜೀವನದ ಅವಧಿಯನ್ನ ಮೀನ್ಸ್ ಮುಗಿಸುವವರೆಗೂ, ಹೌದಾ, ಕಂಪ್ಲೀಟ್ ಆಗೋವರೆಗೂ ಏನಾಗುತ್ತಾ ಗ್ರೋತ್ ಆಗುತ್ತಾ. ಹೌದಾ, ಸಿ ಏನಂತ ಹೇಳ್ತಾರೆ, ಥರ್ಡ್ ಒನ್ ಇನ್ ಪ್ಲಾಂಟ್ಸ್. ಹೌದಾ, ಸಸ್ಯಗಳಲ್ಲಿ ಯಾವ ರೀತಿ ಗ್ರೋತ್ ಆಗುತ್ತೆ. ಹೌದಾ, ಸಿ ಹಿಯರ್ ಇನ್ ಪ್ಲಾಂಟ್ಸ್
this growth occurs continuously throughout their lifespan. ಹೌದಾ? ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಯಾವ ರೀತಿ ರೀ, all the time of survival. ಹೌದಾ? they can survival all the time. ಹೌದಾ? ಎಲ್ಲ ಟೈಮ್, ಎಲ್ಲ ಸಮಯದವರೆಗೂ ಮೀನ್ಸ್ ಒಂದು ಪ್ಲಾಂಟ್ ಒಂದು ಕಂಪ್ಲೀಟ್ ಆಗಿ ಒಂದು ಲೈಫ್ ಸ್ಪ್ಯಾನ್ ಅವಧಿ ಮುಗಿಯೋವರೆಗೂ ಏನಾಗ್ತವ, ದೇ ಕ್ಯಾನ್ ಸರ್ವೈವಲ್. ಸೊ ಹಿಯರ್ ಇನ್ ಪ್ಲಾಂಟ್ಸ್ this growth occurs continuously throughout their lifespan. So all the time of they can survive. Okay. So here fourth one about the animals. ಹೌದಾ? ಇನ್ ಪ್ಲಾಂಟ್ಸ್ ಒಳಗೆ ಯಾವ ರೀತಿ ಆಗುತ್ತಾ, ಗ್ರೋತ್ ಸಂಪೂರ್ಣವಾಗಿ ಸಸ್ಯಗಳ ಒಂದು ಜೀವನದ ಅವಧಿ ಕಂಪ್ಲೀಟ್ ಆಗುವವರೆಗೂ ಗ್ರೋತ್ ಕಂಟಿನ್ಯೂಸ್ ಆಗುತ್ತೆ. ಬಟ್ ಇನ್ ಅನಿಮಲ್ಸ್ ಹೌದಾ, ಫಾರ್ ಎಕ್ಸಾಂಪಲ್ ನಮ್ದು ಗ್ರೋತ್ ಯಾವ ರೀತಿ ಇರುತ್ತಾ, ಇಟ್ ಹ್ಯಾಸ್ ದ ಒನ್ ಆಫ್ ದ ಸರ್ಟನ್ ಏಜ್. ಹಿಯರ್ ಇನ್ ಅನಿಮಲ್ಸ್ ದ ಗ್ರೋತ್ ಸೀನ್ ಅಪ್ ಟು ಓನ್ಲಿ ಸರ್ಟನ್ ಏಜ್. ಹೌದಾ? ಇಂತಿಷ್ಟ ವಯಸ್ಸಿರುತ್ತಾ, ಇಂತಿಷ್ಟ ಪೀರಿಯಡ್ ಇರುತ್ತಾ, ಇಂತಿಷ್ಟ ಟೈಮ್ ಅಂತಿರುತ್ತಾ. ಹೌದಾ? ಎಲ್ಲಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್. ಹೌದಾ? ಸಿ ಹಿಯರ್ ಇನ್ ಅನಿಮಲ್ಸ್ growth seen only up to a certain age or in a certain period of time. ಹೌದಾ? ಏನಂತ ಹೇಳ್ಬೋದ್ರಿ, in animals the growth seen only up to a certain age or in a certain period of time. ಹೌದಾ? ಒಂದು ಪರ್ಟಿಕ್ಯುಲರ್ ಏಜ್ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಸಮಯ ಇರ್ಬೋದು, ಇಂತಿಷ್ಟು ಸಮಯ ಇಂತಿಷ್ಟು ಅವಧಿ ಅಂತ ಹೇಳಿ ಅನಿಮಲ್ಸ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಆಗುವಂತ ಒಂದು ಬೆಳವಣಿಗೆ. ಓಕೆ, ದಿಸ್ ಇಸ್ ಆಲ್ ರಿಗಾರ್ಡಿಂಗ್ ಅಬೌಟ್ ದ growth. ಹೌದಾ? growth for example it is one of the permanent irreversible increase in the size of an organism and also it may increase body mass ಇರಬಹುದು and also it may increase dry weight ಇರಬಹುದು. So and here the some examples multicellular ಬಹುಕೋಶೀಯ ಜೀವಿಗಳು and about the unicellular organisms and in plants and in animals. Okay, this is all about the one of the characteristic, that is the growth. The growth is regarding about the some different examples. Okay, and here the one question, the non living objects do grow. ಹೌದಾ? ಹಂಗಂತಂದ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಗ್ರೋ ಆಗ್ತಾವ್ರಿ? ಆಗ್ಬಹುದಾ? ಆಗ್ಬಹುದು. ಹೌದಾ? ಹಾಗಾದ್ರೆ ಯಾವ ರೀತಿ ಗ್ರೋ ಆಗ್ತಾವ? ಸಿ ಹಿಯರ್ ದ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ grow in some of the means accumulation of the materials which are present in our surface. ಹೌದಾ? See, the non living organisms also grow by accumulation of the materials in our surface or in our environment. So for example non living objects ಅಂತಂದ್ರೆ ಯಾವ್ಯಾವ್ರಿ? ಮೌಂಟ್ಸ್ ಇರ್ಬೋದು. ಹೌದಾ? ದೆನ್ ಮೌಂಟೇನ್ ಇರ್ಬೋದು. ಸೊ ಈ ರೀತಿ ಬಂಡೆಗಳು ಇರ್ಬೋದು, ದಿಬ್ಬಗಳು ಇರ್ಬೋದು, ಪರ್ವತಗಳು ಇರ್ಬೋದು. ಹೌದಾ? ಜಾಸ್ತಿ ಆಗ್ತಿರತ್ತ. ಹೌದಾ? ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಇರತ್ತ. ಯಾವ ರೀತಿ ಬೆಳವಣಿಗೆ ಆಗತ್ತೆ ಅಂತಂದ್ರೆ ಅಕಮಲೇಷನ್ ಅಂತಂದ್ರೆ ಕ್ರೋಢೀಕರಣ ಅಂತಿರ್ಬೋದು. ಹೌದಾ? ಮೀನ್ಸ್ ಮಟೀರಿಯಲ್ಸ್ ನಮ್ಮ ಸರೌಂಡಿಂಗ್ ಒಳಗೆ ಏನು ಮಟೀರಿಯಲ್ಸ್ ಇದಾವಲ್ಲ, ಸೊ ಆ ಮಟೀರಿಯಲ್ಸ್ ಎಲ್ಲ ಅಕಮಲೇಷನ್ ಆಗಿ ಏನಾಗುತ್ತಾ, ಅದು ಒಂದು ಸೈಜ್ ಏನಾಗ್ಬೋದು, ಇನ್ಕ್ರೀಸ್ ಆಗ್ಬೋದು. ಸೊ ದ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಆಲ್ಸೋ ಗ್ರೋ ಬೈ ಅಕಮಲೇಷನ್ ಆಫ್ ದ ಮಟೀರಿಯಲ್ಸ್ in our surface area. Okay, and the next second character, that is the reproduction. ಹೌದಾ? ಫಸ್ಟ್ ಈಗ ನಾವು ಗ್ರೋತ್ ಅನ್ನ ನೋಡಿದ್ವಿ. ಹೌದಾ? ಒಂದು irreversible process ಅದ, ಪರ್ಮನೆಂಟ್ ಅದ and also increase in the size of an organism. ಹೌದಾ? and regarding about the examples, multicellular organisms, unicellular organisms and in plants and in animals. Here one thing you should remember about the plants and animals. The growth occurs in plants throughout their lifespan and in animals it has a certain period or a certain period of a time.
second one, that is the growth. Sorry, reproduction. Okay, the second main character, reproduction. Hauda, that is the santanotpatti. ಸಂತಾನೋತ್ಪತ್ತಿ ಹೌದಾ. and actually what is the reproduction here? ಏನ್ರಿ ಸಂತಾನೋತ್ಪತ್ತಿ ಅಂತಂದ್ರ ಹೌದಾ. ಸಂತಾನೋತ್ಪತ್ತಿ ಅಂತಂದ್ರ ಒಂದು ಜೀವಿ ಇರ್ಬೋದು ಹೌದಾ. ಜೀವ ಇರುವಂತ ಜೀವಿ ಇನ್ನೊಂದು ಜೀವಿಗೆ ಜನ್ಮ ಕೊಡುವುದಿರ್ಬೋದು ಹೌದಾ. ತನ್ನದೇ ಆದಂತ ಇನ್ನೊಂದು ಜೀವಿಗೆ ಜನ್ಮವನ್ನು ಕೊಡುವಂತ ಒಂದು ಪ್ರೊಸೆಸ್ ಇರ್ಬೋದು ಹೌದಾ. ಸೊ ಆಕ್ಚುಲಿ ಹಿಯರ್ ವಾಟ್ ಇಸ್ reproduction? Reproduction is a biological process by which production of new individual organism are also called offsprings. New individual organism by their parents. ಹೌದಾ. ಇಲ್ಲಿ ನೋಡಿ ಸಂತಾನೋತ್ಪತ್ತಿ ಹೌದಾ. It is also one of the characteristics of the living organism ಹೌದಾ. See, reproduction is one of the biological process ಹೌದಾ. ಇದು ಒಂದು biological process ಇರಬಹುದು. Then by which production of or formation of new individual organism, and it is also called offsprings ಹೌದಾ. ಹೊಸ ವರ್ಡ್ ರೀ ಇದು ಹೌದಾ. ನೀವು ಆರ್ಗಾನಿಸಮ್ ಕ ನಾವು ಏನಂತ ಕರಿಬಹುದು? ಆಫ್ಸ್ಪ್ರಿಂಗ್ಸ್ ಅಂತ ಕರೀತೀವಿ. ಇನ್ನೊಂದು ವರ್ಡ್ ಅದ ಪ್ರೋಜೆನಿ ಅಂತ ಕರೀತೀವಿ ಹೌದಾ. See here, the reproduction is a biological process by which production of new individual organisms ಹೌದಾ. I use the word new individual ಹೌದಾ. ನಾನು ಏನು ಬರ್ತೀನಿ ಇಲ್ಲಿ? ನ್ಯೂ ಇಂಡಿವಿಜುವಲ್ ಅಂತ ಬರ್ತೀನಿ. ನೀವು ಇಟ್ ಈಸ್ ನಥಿಂಗ್ ಬಟ್ ಹೊಸದು, ಒಂದು ಹೊಸದ ಜೀವಿಗೆ ಜನ್ಮ ಕೊಡುವಂತ ಒಂದು ಪ್ರೋಸೆಸ್ ಇರಬಹುದು. See here, by which production of or the formation of new individual organism, that is also called offsprings by their parents ಹೌದಾ. ಪೇರೆಂಟ್ಸ್ ಅಂತಂದ್ರೆ ಏನ್ರಿ? ಪೇರೆಂಟ್ ಬಾಡಿ ಇರಬಹುದು ಹೌದಾ. ಸೊ ಪೇರೆಂಟ್ಸ್ ಇಂದ ಒಂದು ನ್ಯೂ ಇಂಡಿವಿಜುವಲ್ ಏನ್ರಿ ಫಾರ್ಮೇಷನ್ ಆಯ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಹೇಳ್ಬೋದು? reproduction ಅಂತ ಹೇಳ್ಬೋದು. ಹಾಗಾದ್ರೆ ಪ್ರೋಸೆಸ್ ಯಾವ ರೀತಿಯದ? See here, the reproduction, it is a one which is similar in their parents ಹೌದಾ. The reproduction, it is a process one which is the similar to their parents ಹೌದಾ. ಆ ಪೇರೆಂಟ್ಸ್ ಏನಾಗಿರ್ಬೇಕು? ಅದು ಸಿಮಿಲರ್ ಆಗಿರಬೇಕು. ಓಕೆ. and also the reproduction here, the reproduction, the process enables and ensures the continuity. See here, the reproduction enables and ensures the continuity of species generation after generation ಹೌದಾ. ಏನಂತ ಹೇಳ್ತಾರೆ ಇಲ್ಲಿ? See here, the reproduction mainly it enables and ensures the continuity of species generation after generation ಹೌದಾ. ಒಂದು ಜನರೇಷನ್ ದಿಂದ ಇನ್ನೊಂದು ಜನರೇಷನ್ ಹೌದಾ. ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆ ಅದಕ್ಕೆ ನಾವು reproduction ಬೇಕ್ರಿ. ಸೊ ಏನು ಒಂದು ಖಚಿತಪಡಿಸಿಕೊಳ್ಳಿಕ್ಕೆ ಹೌದಾ. the reproduction it enables and ensures the continuity of the species generation after generation. So here, why so the reproduction is important ಹೌದಾ. ಯಾಕೆ ಈ reproduction important ಆಗುತ್ತೆ ಅಂತಂದ್ರೆ it helps to continuity of the species from one generation to another generation. and also the reproduction it helps to maintain, means to maintain species community, and also to survival
ಹೌದಾ. ಯಾವ ಕಾರಣಕ್ಕೆ ರೀಪ್ರೊಡಕ್ಷನ್ ಬೇಕ್ರಿ, ಯಾವ ಕಾರಣಕ್ಕೆ ಸಂತಾನೋತ್ಪತ್ತಿ ಬೇಕು ಅಂತಂದ್ರೆ ದ ರಿಪ್ರೊಡಕ್ಷನ್ ಎನೇಬಲ್ಸ್ ಅಂಡ್ ಎನ್ಶೋರ್ಸ್ the continuity of the species generation after generation, and also it is important to maintain species community. ಹೌದಾ, ಒಂದು ಸ್ಪೀಸೀಸ್ ಸಮುದಾಯವನ್ನು ಅದು ಏನು ಮಾಡಬೇಕು, ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. and also survival, ಬದುಕಲಿಕ್ಕೆ. ಹೌದಾ. so this is the regarding about the reproduction. so the reproduction is a biological process by which production of new individual organisms or offsprings by their parents. So here biologically the reproduction is similar to their parents, and the reproduction enables and ensures the continuity of species generation after generation. Means it helps to reproduce the species from one generation to another generation, and also to maintain species community and also for survival. Okay, and the next about the reproduction. So mainly it has two types of reproduction. ಹೌದಾ, ನೀವು ಲೋವರ್ ಕ್ಲಾಸಸ್ ಒಳಗಡೆ ಕಲ್ತಿರ್ಬೋದು ಸಂತಾನೋತ್ಪತ್ತಿಯ ವಿಧಗಳಂತ ಹೇಳಿ. ಒಂದು ಲೈಂಗಿಕ, ಇನ್ನೊಂದು ಅಲೈಂಗಿಕ. ದಟ್ ಈಸ್ ನಥಿಂಗ್ ಬಟ್ ದ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂಡ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಹೌದಾ. ಸಿ ಟೈಪ್ಸ್ ಯಾವ ರೀತಿ ಅದಾವ ಅಂತಂದ್ರೆ ಮೇನ್ಲಿ ಹ್ಯಾಸ್ ಟು ಟೈಪ್ಸ್: ಸೆಕ್ಸುವಲ್ ರೀಪ್ರೊಡಕ್ಷನ್, sexual reproduction, and the second asexual reproduction. ಹೌದಾ. ಸೆಕ್ಸುವಲ್ ರೀಪ್ರೊಡಕ್ಷನ್ ಅಂತಂದ್ರೆ ಏನ್ರಿ, ಲೈಂಗಿಕ ಸಂತಾನೋತ್ಪತ್ತಿ. ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಂದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ. and here and in our coming classes, means coming chapters, we will discussing elaborately about the sexual reproduction as well as the asexual reproduction. ಹೌದಾ. ಈ ನಮಗೆ ಎಷ್ಟು ಬೇಕ್ರಿ, what is the sexual reproduction and what is the asexual reproduction. ಹೌದಾ. about the sexual reproduction here, ಲೈಂಗಿಕ ಸಂತಾನೋತ್ಪತ್ತಿ ಅಂತಂದ್ರೆ ಏನ್ರಿ. ಹೌದಾ. ಇಲ್ಲಿ ಏನಾಗುತ್ತೆ ಅಂತಂದ್ರೆ the sexual reproduction, the process, it is a type of, it is a mode of reproduction. ಹೌದಾ. ಒಂದು ಸಂತಾನೋತ್ಪತ್ತಿಯ ಒಂದು ಭಾಗ ಅಂತ ಹೇಳ್ಬೋದು ಅಥವಾ ಒಂದು ಪ್ರಕಾರ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಅ ಮೋಡ್ ಆಫ್ ಸೆಕ್ಸುವಲ್ ಇಟ್ ಇಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್. ಹಿಯರ್ ದ ಇನ್ವಾಲ್ವ್ಮೆಂಟ್ ಆಫ್ ಟೂ ಡಿಫರೆಂಟ್ ಗ್ಯಾಮೆಟ್ಸ್. ಏನಾಗುತ್ತೆ ಇಲ್ಲಿ, ಇಟ್ ಈಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್ and involvement of two different gametes. ಹೌದಾ. ಈ ಸೆಕ್ಸುವಲ್ ರೀಪ್ರೊಡಕ್ಷನ್ ಒಳಗೆ ಲೈಂಗಿಕ. ಓಕೆ, here the types of reproduction. one is the sexual reproduction, that is the ಲೈಂಗಿಕ ಸಂತಾನೋತ್ಪತ್ತಿ. ಇಟ್ ಈಸ್ ಅ ಮೋಡ್ ಆಫ್ ರೀಪ್ರೊಡಕ್ಷನ್ ಇನ್ವಾಲ್ವ್ಮೆಂಟ್ ಆಫ್ ಟೂ ಡಿಫರೆಂಟ್ ಗ್ಯಾಮೆಟ್ಸ್. ಹೌದಾ. then here for example, in human beings, the male gamete, which is a sperm, and the female gamete, that is the egg or ova ಅಂತ ಕರೀತೀವಿ. ಹೌದಾ. then see here the gametes in males, it is in a haploid number. ಹೌದಾ. ಈ haploid number of chromosomes ಇರ್ತವೆ. as in females also same. ಹೌದಾ. then after the fusion, ಹೌದಾ, ಇನ್ವಾಲ್ವ್ಮೆಂಟ್ ಆಗಿ ಫ್ಯೂಷನ್ ಆಗುತ್ತಲ್ಲ, ಅವಾಗ ಏನಾಗುತ್ತ, ಡಿಪ್ಲಾಯ್ಡ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ದ 2n number of chromosomes ಅಂತ ಕರಿತೀವಿ. ಹೌದಾ. ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್ ಒಳಗಡೆ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದ ಗ್ಯಾಮೆಟ್ಸ್ ಫಾರ್ಮೇಷನ್. ಹೌದಾ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಸೊ ಹಿಯರ್ ಅಬೌಟ್ ದ ಸೆಕ್ಸುವಲ್ ರೀಪ್ರೊಡಕ್ಷನ್, ಯಾವ ರೀತಿ ಮೇಲ್ ಗಮೆಟ್ ಮತ್ತೆ ಫಿಮೇಲ್ ಗಮೆಟ್ ಇನ್ವಾಲ್ವ್ಮೆಂಟ್ ಆಗ್ತಾವ ಅಂತ ಹೇಳಿ. ಹೌದಾ. ಸೊ ಹಿಯರ್ ದ ಪೇರೆಂಟ್ಸ್ ಇರ್ಬೋದು, ಮೇಲ್ ಗಮೆಟ್ ಅಂಡ್ ಫಿಮೇಲ್ ಗಮೆಟ್. ದೆನ್ ದ ಗಮೆಟ್ಸ್ ಆರ್ ದ from the male it is a sperm and from the female it is a egg or ova. so but ಇಲ್ಲಿ ಏನು ಅಂತ ತಿಳ್ಕೋಬೇಕು ಅಂತಂದ್ರೆ, ಅವು ಫ್ಯೂಷನ್ ಗಿಂತ ಮುಂಚೆ haploid set ಒಳಗಿರ್ತಾವ, and after the fusion it will be diploid set of the chromosome, that is the 2n number of chromosome. ಹೌದಾ. and it is one of the example for the sexual reproduction. ಹೌದಾ. ಅದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಕಮಿಂಗ್ ಚಾಪ್ಟರ್ ಒಳಗಡೆ ನಾವು ಡಿಸ್ಕಷನ್ ಮಾಡೋಣ. ಓಕೆ. and then next come to the asexual reproduction. ಹೌದಾ. ಅಲೈಂಗಿಕ ಸಂತಾನೋತ್ಪತ್ತಿ. see here in a sexual reproduction, ಇನ್ವಾಲ್ವ್ಮೆಂಟ್ ಆಫ್, ವಿತ್ ಇನ್ವಾಲ್ವ್ಮೆಂಟ್ ಅಂತ ಯೂಸ್ ಮಾಡಬಹುದು. ಹೌದಾ.
with involvement of two different gametes, but here without involvement of, ಹೌದಾ, without involvement of two gametes ಅಂತ ಹೇಳ್ಬೋದು, ಹೌದಾ. See, asexual reproduction, it is also mode of reproduction, and here without involvement of two gametes they can reproduce a new individual, ಹೌದಾ. ವಿಥೌಟ್ gamete ಅನ್ನು ಹೊಂದಿರಲಾರದೆ ಒಂದು ಹೊಸ ಜೀವಿಗೆ ಜನ್ಮ ಕೊಡುವಂತ ಒಂದು ಪ್ರೊಸೆಸ್ಸಿಂಗ್ ನಾವೇನಂತ ಹೇಳ್ಬೋದು, asexual reproduction ಅಂತ ಹೇಳ್ಬೋದು. ಹಾಗಾದ್ರೆ will be know the some of the examples regarding about the asexual reproduction. ಹಾಗಾದ್ರೆ ಇಲ್ಲಿ ಸಮ್ ಎಕ್ಸಾಂಪಲ್ಸ್ ಅನ್ನ ನಾವು ಇದ್ರ ಒಳಗಡೆ ನೋಡ್ಬೇಕಾಗತ್ತ, ಹೌದಾ. ನಮಗೆ ಗೊತ್ತಾಗತ್ತೆ ಸೆಕ್ಸುವಲ್ ರಿಪ್ರೊಡಕ್ಷನ್ ವಿತ್ ಇನ್ವಾಲ್ವ್ಮೆಂಟ್ ಆಫ್ ಟು ಡಿಫರೆಂಟ್ ಗ್ಯಾಮೆಟ್ಸ್ ಅಂತ ಹೇಳ್ಬೋದು. ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಮೇಲ್ ಗ್ಯಾಮೆಟ್ ಮತ್ತೆ ಫಿಮೇಲ್ ಗ್ಯಾಮೆಟ್. ಹಾಗಾದ್ರೆ ಅಲೈಂಗಿಕ ಸಂತಾನೋತ್ಪತ್ತಿ, ಹೌದಾ, ಗ್ಯಾಮೆಟ್ಸ್ ಇಲ್ಲ, ಹೌದಾ, ವಿತೌಟ್ ಇನ್ವಾಲ್ವ್ಮೆಂಟ್, ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಇಲ್ಲದೆ ಒಂದು ಹೊಸ ಜೀವಿಗೆ ಜನ್ಮ ಕೊಡುವಂತ ಒಂದು ಪ್ರೊಸೆಸ್ ಐತಿಲ್ಲ, ಅದಕ್ಕೆ ನಾವು asexual reproduction ಅಂತ ಹೇಳ್ತೀವಿ. ಅಂದ್ರೆ ಏನಿರ್ಬೋದು ಇದು asexual reproduction ಅಂತ. ಓಕೆ, see the some of the examples. See here the asexual reproduction. For example here fungus, ಹೌದಾ. ಫಂಗಸ್ ಗೆ ನಾವು ಕರಿತೀವಿ ನಾವು ಕನ್ನಡ ಒಳಗಡೆ ಶಿಲೀಂಧ್ರಗಳು ಅಂತ ಕರಿತೀವಿ, ಹೌದಾ. ಅಲ್ಗೆ ಅಂತಂದ್ರ ಶೈವಲಗಳು, ಹೌದಾ. ಸೊ ಹಿಯರ್ ಫಂಗಸ್ ಶಿಲೀಂಧ್ರಗಳು, ಹೌದಾ. ಫಾರ್ ಎಕ್ಸಾಂಪಲ್ ಅನಬೆ, ನಾಯಿ ಕೊಡೆ ಅಂತ ಕರಿತೀವಿ, ಹೌದಾ. ದಟ್ ಇಸ್ ದ ಫಂಗಸ್, ಹೌದಾ, ನಾಯಿ ಕೊಡೆ. ಸಿ ದ reproduction, ಹೌದಾ. ಸಿ ದ reproduction means the fungus it can reproduce by spores, ಹೌದಾ. ಸ್ಪೋರ್ಸ್ ಅಂತ ಇರ್ತಾವ್ರಿ, ಹೌದಾ. ಪೌಡರಿ ಫಾರ್ಮ್ಸ್ ಒಳಗಿರತ್ತ, ಸಣ್ಣ 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 ಪೌಡರಿ ಫಾರ್ಮ್ ಒಳಗಿರತ್ತ, ದಟ್ ಇಸ್ ದ ಸ್ಪೋರ್ಸ್, ಹೌದಾ. ಫಂಗಸ್ ಒಳಗಡೆ ಯಾವ ರೀತಿ ರೀಪ್ರೊಡಕ್ಷನ್ ಆಗತ್ತೆ ಅಂತಂದ್ರ ದ ಫಂಗಸ್ ಇಟ್ ಕ್ಯಾನ್ ರೀಪ್ರೊಡ್ಯೂಸಿಂಗ್ ಮೀನ್ಸ್ ಇಟ್ ಕ್ಯಾನ್ ಶೋಯಿಂಗ್ ದ ರೀಪ್ರೊಡಕ್ಷನ್ ಬೈ ಸ್ಪೋರ್ಸ್, ಹೌದಾ. ಅದಕ್ಕೆ ಸ್ಪೋರ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಸ್ಪೋರ್ಸ್ ಅಂತಂದ್ರೆ ಏನ್ರಿ ಇದು, ಹೌದಾ. ಸಿ the spores it is nothing but the one of the powdery form and which is the one of the asexual reproductive structure of the fungus, hauda. Then here the fungus they can create a spores in a one of the suitable environmental condition, hauda. ಹಂಗಂತಾರೆ ಈ ಫಂಗಸ್ ಹಿಂಗ ಮೀನ್ಸ್ ಗಲೀಜ್ ಇದ್ದಲ್ಲಿ ಡರ್ಟಿ ಇದ್ದಲ್ಲಿ ಜಾಸ್ತಿ ಏನ್ ಮಾಡಂಗಿಲ್ಲ, ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಂಗಿಲ್ಲ. ಸೊ ದೇ ಕ್ಯಾನ್ ರೀಪ್ರೊಡ್ಯೂಸ್ ದೇರ್ ಸ್ಪೋರ್ಸ್ ಇನ್ ಅ ಪರ್ಟಿಕ್ಯುಲರ್ ಮೀನ್ಸ್ ಇನ್ ಅ ಸುಯಿಟೇಬಲ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್, ಹೌದಾ. ಒಂದು ಒಳ್ಳೆ ರೀತಿಯಾದಂತ ಎನ್ವಿರಾನ್ಮೆಂಟಲ್ ಕಂಡೀಷನ್ಸ್ ಇರಬೇಕು. ಆ ಕಂಡೀಷನ್ಸ್ ಒಳಗಡೆ ಏನ್ ಮಾಡ್ತಾವ್ರಿ, ದೇ ಕ್ಯಾನ್ ಸ್ಪೋರ್ ದೇರ್ spores means they can reproduce their spores in a particular suitable environment. Okay, and the second yeast irbodu athwa bud, hauda. Examples ri, hauda. See here for example yeast and hydra, hauda. Second example yeast and hydra. Here they can reproduce, they can showing their reproduction by budding, budding ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್ ಹಿಯರ್ ಇಲ್ಲಿ ನೋಡ್ರಿ ಬಡ್ಡಿಂಗ್ ಯಾವ ರೀತಿ ಆಗತ್ತ ಅಂತ ಹೇಳಿ ಈ ರೀತಿ ಇರತ್ತ, ಹೌದಾ. ಸಿ ಇದು ಪೇರೆಂಟ್ ಬಾಡಿ ಇರತ್ತ, ಮೇನ್ಲಿ ಇದು ಪೇರೆಂಟ್ ಬಾಡಿ, ಇದು ನ್ಯೂ ಇಂಡಿವಿಜುವಲ್ ಫಾರ್ಮೇಶನ್ ಆಗಿದ್ದು ಅದಕ್ಕೆ ನಾವು ಬಡ್ ಅಂತ ಹೇಳ್ತೀವಿ, ಹೌದಾ. See asexual reproduction in yeast and some hydra, ಹೌದಾ, in a lower organisms, ಹೌದಾ. The asexual reproduction, ಹೌದಾ, ನಾ ಈಗ ಹೇಳ್ತಿರೋದು asexual reproduction, ಹೌದಾ. The sum of the lower organism, for example yeast and hydra, they can reproducing by budding. They can showing the reproduction, a mode of asexual reproduction by budding. For example here it is a bud condition, ಹೌದಾ. ಇದು ಪೇರೆಂಟ್ ಬಾಡಿ ಇದು ದೊಡ್ಡದು, ಇದು ಸ್ಮಾಲ್ ಇದ್ದಿದ್ದು ಬಡ್ ಅದ, ಹೌದಾ. ಆಮೇಲೆ ಏನಾಗುತ್ತೆ ಅಂತಂದ್ರ ದ ಬಡ್ ಕ್ಯಾನ್ ಬಿ ಸೆಪರೇಟೆಡ್ ಫ್ರಮ್ ದ ಪೇರೆಂಟ್ ಬಾಡಿ, ಹೌದಾ. ಆಮೇಲೆ ಈ ಬಡ್ ಏನಾಗತ್ತ ಸೆಪರೇಟ್ ಆಗತ್ತ, ಹೌದಾ. ತನ್ನ ಪೇರೆಂಟ್ ಬಾಡಿಯಿಂದ ಇದೇನಾಗತ್ತ ಸೆಪರೇಟ್ ಆಗತ್ತ. ಆಮೇಲೆ ಇಟ್ ಬಿಕೇಮ್
parent. ಹೌದಾ? Later it became parent and also and the new individual formation in that of the parent body. ಹೌದಾ? ಏನಾಗತ್ತೆ ಅಂತಂದ್ರ ಒಂದು ಪೇರೆಂಟ್ ಬಾಡಿ ಇರತ್ತಾ, ಆ ಪೇರೆಂಟ್ ಬಾಡಿಗೆ ಬಡ್ ಫಾರ್ಮೇಶನ್ ಆಗತ್ತಾ, ಅದು ಆಮೇಲೆ ಏನಾಗತ್ತಾ afterwards it separated and also it can grow one of the parental body. ಆಮೇಲೆ ಅದು parental body ಆಗಿ ಫಾರ್ಮೇಶನ್ ಆಗತ್ತಾ, ಮತ್ತೆ again the process will be continue. ಹೌದಾ? This is about the asexual reproduction bud condition in those lower organisms. Okay, and the third one of the planaria. ಹೌದಾ? ಪ್ಲಾನೇರಿಯಾ ಕೇಳಿರಬಹುದು. ಹೌದಾ? ಪ್ಲಾಟ್ಫಾರ್ಮ್ ಅಂತ ಕರಿತೀವಿ, ಚಪ್ಪಟೆ ಹುಳುಗಳು. ಹೌದಾ? ಇಟ್ ಇಸ್ ಒನ್ ಆಫ್ ದ ಪ್ಲಾಟ್ಫಾರ್ಮ್. ಹೌದಾ? ಪ್ಲಾನೇರಿಯಾ, yeast and hydra, then fungus. Then a mode of asexual reproduction means the planaria, it can reproducing by regeneration. ಹೌದಾ? ಏನಂತ ಕರೀತಾರೆ? Regeneration. Here the regeneration, it is nothing but, see, the regeneration, it is a fragmented body. ಹೌದಾ? fragmented organisms. ರೀಜನರೇಷನ್ ಅಂತಂದ್ರೆ ಒಂದು ಆರ್ಗಾನಿಸಮ್ದು ಕಟ್ ಪಾರ್ಟ್ ಇರ್ಬೋದು, ಅಗೇನ್ ಆ ಕಟ್ ಪಾರ್ಟ್ ದಿಂದ ಏನಾಗುತ್ತಾ ಒಂದು ಹೊಸದ ಜೀವಿ ಫಾರ್ಮೇಶನ್ ಆಗೋದು. ಸಿ ಹಿಯರ್ ದ ರೀಜನರೇಷನ್, ಇಟ್ ಈಸ್ fragmented organisms. Fragmented organisms. Here a lost part of the body which becomes a new individual. See here the regeneration, the lost part of the body become a new individual organism. See here about the fragmentation, planaria, that is one of the platform. See here the regeneration, here the planaria reproducing by regeneration, that is nothing but the fragmented organism. See here the lost part of the body become a new individual organism. See here the cut part, that is nothing but the lost means ಕಳ್ಕೊಂಡಿರುವಂತ ಒಂದು ಭಾಗ ಇರಬಹುದು ಅಥವಾ ಕಟ್ ಆಗಿರುವಂತ ಒಂದು ಭಾಗ ಇರಬಹುದು. ಫಾರ್ ಎಕ್ಸಾಂಪಲ್ ಇದು ಒಂದು ಆರ್ಗಾನಿಸಮ್ ಅದ. ಹೌದಾ? ಈ ಪಾರ್ಟ್ ಕಟ್ ಆಗಬಹುದು ಅಥವಾ ಈ ಪಾರ್ಟ್ ಕಟ್ ಆಗಬಹುದು. ಸೊ ಇಲ್ಲಿ ಕಟ್ ಆಗಿರುವಂತ ಪಾರ್ಟ್ ಇದರಿಂದ ಒಂದು ಹೊಸ ಆರ್ಗಾನಿಸಮ್ ಅಗೇನ್ ರೀಪ್ರೊಡ್ಯೂಸ್ ಆಗತ್ತಾ, ಅಗೇನ್ ರೀಜನರೇಷನ್ ಆಗತ್ತಾ. ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ರೀಜನರೇಷನ್. ಹೌದಾ? ಒಂದು ಆರ್ಗಾನಿಸಮ್ ಒಳಗಡೆ ಯಾವುದೇ ಒಂದು ಪಾರ್ಟ್ ಲಾಸ್ಟ್ ಆಗಿದ್ರ ಮೀನ್ಸ್ ಕಳ್ಕೊಂಡಿದ್ರೆ ಅಥವಾ ಕಟ್ ಆಗಿತ್ತು ಅಂತಂದ್ರ ಆ ಒಂದು ಕಟ್ ಪಾರ್ಟ್ ದಿಂದ ಅಥವಾ ಲಾಸ್ಟ್ ಪಾರ್ಟ್ ದಿಂದ ಏನಾಗತ್ತಾ ಒಂದು ಹೊಸ ಆರ್ಗಾನಿಸಮ್ ರೀಜನರೇಷನ್ ಆಯ್ತು ಅಂತಂದ್ರ ಅದಕ್ಕೆ ನಾವು ದ ರೀಜನರೇಷನ್ ಅಂತ ಕರಿಬಹುದು. ಸೊ ಹಿಯರ್ ದ ಪ್ಲಾನೇರಿಯಾ, ಒನ್ ಆಫ್ ದ ಪ್ಲಾಟ್ಫಾರ್ಮ್. ಹಿಯರ್ sexual reproduction means they reproducing by regeneration. Okay, and about the algae, that is the filamentous algae, that is the ಶೈವಲಗಳು. ಹೌದಾ? See here this is all about the reproduction and that is one of the second important characteristic of the living organism. Okay, see, and the next class we will be discussing regarding about the third character of the living organism, that is the metabolism. Thank you.